ಮನೆಯಲ್ಲಿ 5 ಪ್ರಾಣಿ ಹಾಗೂ 1 ಎಕರೆಯಷ್ಟು ಜಮೀನು ಇದ್ದ ರೈತರಿಗೆ ಗುಡ್ ನ್ಯೂಸ್. ರೈತರ ಅಭಿವೃದ್ಧಿಗಾಗಿ ಸರ್ಕಾರ ಹಲವು ರೀತಿಯ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ತಾ ಇದ್ದು, ಕೃಷಿ ಅಭಿವೃದ್ಧಿಗಾಗಿ ಆಧುನಿಕ ಕೃಷಿ ಅಳವಡಿಕೆ, ಕೃಷಿ ಬೀಜ ವಿತರಣೆ, ಕೃಷಿ ತರಬೇತಿ ಇತ್ಯಾದಿಯನ್ನು ಸರ್ಕಾರ ನೀಡ್ತಾ ಇದೆ. ಅದೇ ರೀತಿ ಇಂದು ರೈತರು ಕೃಷಿ ಜೊತೆಗೆ ಇತರ ಕೆಲಸವನ್ನು ಅಳವಡಿಸಿಕೊಂಡಿದ್ದಾರೆ. ಹೌದು, ಕೋಳಿ ಸಾಕಾಣಿಕೆ, ಪಶು ಸಾಕಾಣಿಕೆ, ಕುರಿ ಸಾಕಾಣಿಕೆ ಇತ್ಯಾದಿಯನ್ನು ಕೂಡ ಅವಲಂಬಿಸಿಕೊಂಡಿದ್ದು ರೈತರು ಇದರಿಂದ ಕೂಡ ಲಾಭ ಗಳಿಸ್ತಾ ಇದ್ದಾರೆ. ಇದೀಗ ಸರ್ಕಾರ ಪಶು ಸಂಗೋಪನೆ ಮಾಡಲು ಮತ್ತಷ್ಟು ಪ್ರೋತ್ಸಾಹ ನೀಡ್ತಾ ಇದ್ದು, ಇದೀಗ ರೈತರಿಗೆ ಗುಡ್ ನ್ಯೂಸ್. ಇಂದು ಪಶುಪಾಲನೆಗೆ ಕೂಡ ರೈತರನ್ನ ಸರ್ಕಾರ ಪ್ರೋತ್ಸಾಹ ಮಾಡುತ್ತಿದೆ. ಇದಕ್ಕಾಗಿ ಸರ್ಕಾರ ಸಾಲ ಹಾಗೂ ಸಹಾಯಧನವನ್ನು ಕೂಡ ನೀಡ್ತಾ ಇದ್ದು, ರೈತರು ಈ ಸೌಲಭ್ಯವನ್ನು ಬಳಸಿಕೊಳ್ಳಬಹುದಾಗಿದೆ. ಅದೇ ರೀತಿ ಕಿಸಾನ್ ಕ್ರೆಡಿಟ್ ಕಾರ್ಡ್ ಯೋಜನೆಯ ಮೂಲಕ ಗರಿಷ್ಠ 3 ಲಕ್ಷ ರೂಪಾಯಿವರೆಗೆ ಸಾಲ ಪಡೆಯಬಹುದಾಗಿದೆ. ಹಾಗೆಯೇ ಆಚಾರ್ಯ ವಿದ್ಯಾಸಾಗರ ಗೌ ಸಂವರ್ಧನ ಯೋಜನೆ, ಇದರ ಮೂಲಕ ಪಶುಸಂಗೋಪನೆಯಲ್ಲಿ ತೊಡಗಿರುವ ರೈತರಿಗೆ ಸರ್ಕಾರದಿಂದ 10 ಲಕ್ಷ ರೂಪಾಯಿ ಸಾಲವನ್ನು ನೀಡಲಾಗುತ್ತಿದ್ದು, ಅದರ ಬಡ್ಡಿ ಮೇಲೆ ಸಹಾಯಧನ ಕೂಡ ಒದಗಿಸಲಾಗುತ್ತದೆ. ಈ ಯೋಜನೆಯ ಪ್ರಯೋಜನ ಪಡೆಯಲು ಫಲಾನುಭವಿಯು ಕನಿಷ್ಠ 5 ಪ್ರಾಣಿಗಳನ್ನು ಹೊಂದಿರಬೇಕಿದ್ದು 1 ಎಕರೆ ಜಮೀನು ಇರಬೇಕಾಗುತ್ತದೆ. ಹಾಗಿದ್ದಲ್ಲಿ ಗರಿಷ್ಠ 10 ಲಕ್ಷ ರೂಪಾಯಿ ಸಾಲ ಸಿಗಲಿದ್ದು, ಯೋಜನಾ ವೆಚ್ಚದ 75% ಬ್ಯಾಂಕ್ ಸಾಲದ ಮೂಲಕ ಪಡೆಯಬಹುದಾಗಿದ್ದು, ಉಳಿದ 25% ಫಲಾನುಭವಿ ರೈತರು ಭರಿಸಬೇಕಾಗುತ್ತದೆ. ಈ ಅಗತ್ಯ ದಾಖಲೆಗಳು ಅರ್ಜಿಯನ್ನು ಹಾಕಲು ಬೇಕು: ಆಧಾರ್ ಕಾರ್ಡ್, ಆದಾಯ ಪ್ರಮಾಣಪತ್ರ, ಜಾತಿ ಪ್ರಮಾಣಪತ್ರ, ನಿವಾಸ ಪ್ರಮಾಣಪತ್ರ, ಪಡಿತರ ಚೀಟಿ, ಮೊಬೈಲ್ ಸಂಖ್ಯೆ, ಪಾಸ್ಪೋರ್ಟ್ ಅಳತೆಯ ಫೋಟೋ, ಅರ್ಜಿದಾರರ ಬ್ಯಾಂಕ್ ಖಾತೆ. ಅದೇ ರೀತಿ ಸರ್ಕಾರ ಅನುಗ್ರಹ ಯೋಜನೆಯನ್ನು ಕೂಡ ಜಾರಿ ಮಾಡಿದ್ದು, ಸಾಕಿರೋ ಪ್ರಾಣಿಗಳಿಗೆ ಸಾವು ಉಂಟಾದರೆ ಕುರಿ ಮತ್ತು ಮೇಕೆಗಳಿಗೆ 5,000 ರು ಹಾಗೂ ಹಸು, ಎಮ್ಮೆ ಮತ್ತು ಎತ್ತುಗಳಿಗೆ 10,000 ರು ಪರಿಹಾರ ಒದಗಿಸಲು ತೀರ್ಮಾನಿಸಲಾಗಿದೆ. ಹಾಗೆಯೇ ಕೊಟ್ಟಿಗೆ ನಿರ್ಮಾಣ ಮಾಡಲು ಕುರಿ, ಮೇಕೆ ಸಾಕಾಣಿಕೆ ಮಾಡುತ್ತಿರುವ ರೈತರು ಹಾಗೂ ಕೋಳಿ ಸಾಕಾಣಿಕೆ ಮಾಡುತ್ತಿರುವ ರೈತರು ಕೂಡ ಸಾಲ ಸೌಲಭ್ಯವನ್ನು ಪಡೆಯಲು ಅವಕಾಶ ಇರಲಿದೆ. ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ. ಧನ್ಯವಾದಗಳು.